ವಿಧಾನಸಭೆ ಉಪಚುನಾವಣೆಗೆ ಸಾರ್ವಜನಿಕ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಆತ್ಮೀಯರು, ಹಿರಿಯರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ತಿಮ್ಮಾಪುರ ಸಾಹೇಬ್ರೆ, ಇನ್ನೋರು ಹಿರಿಯರು, ಆತ್ಮೀಯರು, ಮಾಜಿ ಸಚಿವರು, DCC ಬ್ಯಾಂಕ್ನ ಬಾಗಲಕೋಟೆ ಜಿಲ್ಲೆಯ DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬ್ರೆ, ಇನ್ನೊಬ್ಬರು ಅಪ್ಪನಗೌಡ ಶಾಸಕರು, ಅಪ್ಪನಗೌಡ ಹಿರಿಯರು ಮತ್ತು ನಾಡಗೌಡರೇ ಮತ್ತು ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಇಲ್ಲಿದ್ದಂಥ ಬಾಗಲಕೋಟೆಯ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಯಾವತ್ತು ಹಿರಿಯರೇ, ತಾಯಂದಿರೇ ಹಾಗೂ ಎಲ್ಲ ನಮ್ಮ ಯುವಕ ಮಿತ್ರರೇ, ಇವತ್ತು ಈ ಒಂದು ಆಕಸ್ಮಿಕ ಚುನಾವಣೆ ನಾವು ಯಾಕಂದ್ರೆ HY ಮೇಟಿಯವ್ರು ಹೆಂಗಿದ್ರಪ್ಪ ಅಂದ್ರೆ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಭಾಳ ಮುಗ್ಧರು. ಅವ್ರು ಯಾರಿಗೂ ಕೂಡ ಸರದ ಕುಂಡ್ರ ಅಂತಿದ್ದಿಲ್ಲ, ನಾವು ನೋಡ್ತಿದ್ದೀವಿ. ಯಾಕಂದ್ರೆ ಎಷ್ಟು ಸೌಮ್ಯರಂದ್ರೆ ಇವತ್ತು ಬೆಂಗಳೂರಾಗ ಕೂಡ ಅವ್ರು ಭೇಟಿ ಆಗ್ತಿದ್ರು, ವಿಧಾನಸಭೆಯಲ್ಲಿ ಭೇಟಿ ಆದ್ರು ಕೂಡ ಅಷ್ಟೇ ಸೌಮ್ಯವಾಗಿ. ಏನು ಅವ್ರ ಶಾಸಕರು ಹೆಂಗದಾರಂದ್ರೆ ಏನಪ್ಪ ಒಂದು ಸಣ್ಣ ಮಕ್ಕಳನ್ನ ಸುದ ಅಷ್ಟೇ ಮರ್ಯಾದೆ ಕೊಡ್ತಿದ್ರು. ಇವತ್ತು ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಈಗಾಗಲೇ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು. ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಇವತ್ತು ಬಾಗಲಕೋಟೆಯಲ್ಲಿ ಕೂಡ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರು ಎಷ್ಟು ಇವತ್ತು HY ಮೇಟಿಯವ್ರು ಹಠ ಹಿಡಿದಿದ್ರು ಅಂತೇಳಿ ಅದ್ರ ಬಗ್ಗೆ ಹೇಳಿದ್ರು. ಅದು ಆಗೋದ್ರಿಂದ ಏನಾಗ್ತದಂದ್ರೆ ಈ ಗ್ರಾಮೀಣ ಭಾಗಕ್ಕೆ ಬಹುತೇಕ ಬಹಳಷ್ಟು ಕಡೆ ನಮ್ಗೆ ಏನಾದರೂ ಕೂಡ ಈ ಡಾಕ್ಟರ್ಗಳಿಲ್ಲ. ಇದಾಗೋದ್ರಿಂದ ಒಂದು ಬಡ ಮಕ್ಕಳಿಗೆ ತಾವೆಲ್ಲ ಇವತ್ತು ನೋಡಿದಿರಿ, ಈ ನೀಟ್ ಪರೀಕ್ಷೆ ಮುಖಾಂತರ ಕಲಿತು ಇವತ್ತೆಲ್ಲೆಲ್ಲೋ ಸಿಗ್ತದೆ, ಬೇರೆ ಕಡೆ ಬೆಂಗಳೂರು ಬೇರೆ ಬೇರೆ ಕಡೆ ಸಿಕ್ಕರೆ ತಮ್ಮ ಮಕ್ಕಳನ್ನ ತಾವು ಕಳಿಸ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಇಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಆದರೆ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಮುಂದೆ ಅವ್ರ ಕನಸು ಕೂಡ ನನಸಾಗುವಂಥ ಒಂದು ಮೆಡಿಕಲ್ ಕಾಲೇಜನ್ನು ಇಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕೆ HY ಮೇಟಿಯವರು ಭಾಳ ಕಠಿಣ ಶ್ರಮದಿಂದ ಇವತ್ತು ಪ್ರಾರಂಭ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಒಂದು ಕೊಡುಗೆ, ಬಹುತೇಕ ಈ ಪಂಚ ಯೋಜನೆ ಇವತ್ತು ಹೆಣ್ಣು ಮಕ್ಕಳು ತಾಯಂದಿರು ತಾವೆಲ್ಲ ಕಡೆ ಇವತ್ತು ನಾವು ನೋಡಿದ್ರೆ ಮೈಸೂರು, ಬೆಂಗಳೂರು ಎಲ್ಲ ಕಡೆ ಇಡೀ ರಾಜ್ಯನ ತಾವೇನು ನೋಡಿದ್ದೀರಿ. ಇವತ್ತೆಲ್ಲ ಗುಡಿಗಳಿರ್ಬೋದು, ತಮ್ಮ ಬೀಗರ ಮನೆಗಳಿರ್ಬೋದು, ತಮ್ಮ ಇವತ್ತು ಎಲ್ಲ ಕಡೆ ಹೋಗ್ಲಿಕ್ಕೆ ಇವತ್ತು ಉಚಿತ ಬಸ್ ಪಾಸ್ ಏನು ಮಾಡಿದ್ದಾರೆ. ಅದು ಬಹುತೇಕ ಭಾರತ ದೇಶದಲ್ಲೇ ಎಲ್ಲಿ ಮಾಡಿರ್ಲಿಕ್ಕಿಲ್ಲ. ಇವತ್ತು ಇದೇ ನರೇಂದ್ರ ಮೋದಿಜಿಯವರು ಇವೆಲ್ಲ BJP ಅವ್ರು ಏನು ಅಂದ್ರೆ ಈ ಬಿಟ್ಟಿ ಭಾಗ್ಯ ಅಂತೇಳಿ ಒಂಥರ ಟಿಂಗಲ್ ಮಾಡ್ತಿದ್ರು. ಅದನ್ನ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಬೇರೆ ರಾಜ್ಯಗಳಲ್ಲಿ ಅವರು ಕೂಡ ಬೇರೆ ರಾಜ್ಯದಲ್ಲಿ ಇವತ್ತ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ತಾವು ನೋಡಿರ್ಬೋದು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳೇ ಆಗೋಕ್ಕೆ ಮುಂಚೆ ಏನೇನು ಆಶ್ವಾಸನೆ ಕೊಟ್ಟರು. ನಮ್ಮನ್ನ ಆರಿಸಿ ಕಳಿಸ್ರಿ, ನಾವು 100 ದಿನದಾಗ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಈಗ ನಾವು ಬರೋ ಮುಂದಾಗ ಒಂದು ಹಳ್ಳಿ ಮುಂದೆ ನೋಡಾಕತ್ತಿದ್ದೆ, ಗ್ಯಾಸ್ ಸಿಲಿಂಡರ್ಗೆ 1 ಕಿಲೋಮೀಟರ್ ಪಾಳೆ, ಸಿಲಿಂಡರ್ ಸಂಬಂಧ 1 ಕಿಲೋಮೀಟರ್ ಪಾಳೆ. ಇದು ಕೊಟ್ಟಂತ ಮೋದಿಯವ್ರ ಕೊಡುಗೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಇಷ್ಟು ಮಾಡೈತಿ, 100 ರೂಪಾಯಿ ಮಾಡೈತಿ, 200 ರೂಪಾಯಿ ಮಾಡೈತಿ ಅಂತ ಹೇಳಿ. ಯಾವಾಗ ಇವತ್ತು ನಮ್ಮ ಕಚ್ಚಾ ತೈಲ ಬೆಲೆ ಕಡಿಮೆ ಆಯಿತು, ಯಾವಾಗ ಏನು ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಬೇಕಿತ್ತು, ಅವಾಗ ಕೂಡ ಕಡಿಮೆ ಮಾಡಲಿಲ್ಲ. ಇವತ್ತು ಅವ್ರು ಏನಾದರೂ ಮಾಡಿದ್ದು ಅಭಿವೃದ್ಧಿ ಮಾಡಿದರೆ ಇಬ್ಬರಿಗೆ, ಒಂದು ಅದಾನಿ ಮತ್ತು ಅಂಬಾನಿಯವ್ರಿಗೆ. ಇವತ್ತು ಅವ್ರಿಗೆ ರೈತರಿಗೆ ಸಾಲ ಮನ್ನಾ ಮಾಡ್ರಿ ಅಂದ್ರೆ ಇವತ್ತು BJP ಅವ್ರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸಾವಿರಾರು ಕೋಟಿ ಇವತ್ತು ಅದಾನಿ ಅಂಬಾನಿಯವರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಸೊ ಮೋದಿಯವರು ಮಾಡೋದು ಒಂದೇ ಒಂದು ಕೆಲಸ BJP ಏನಂದ್ರೆ ಒಂದು ಒಡೆದಾಳುವ ಬ್ರಿಟಿಷ್ ಪಾಲಿಸಿ ಅಂತೀವಿ ನಾವು. ಇವತ್ತು ಹಿಂದೂ ಅನ್ನೋದು, ಮುಸ್ಲಿಂ ಅನ್ನೋದು ಬಾಗಲಕೋಟೆಯಲ್ಲಿ ಕೂಡ ಮಾಡಿದ್ದದೇ ಅವರು ಜಗಳ ಹಚ್ಚಿ ಓಟ್ ಕೇಳೋದು.
ಅಭಿವೃದ್ಧಿ ಇವತ್ತು ಇದೇ ಬಿಜೆಪಿಯವರು ಚರಣ್ ತಿಮ್ಮಟ್ಟಿ ಅವರು ಕೂಡ ಇವತ್ತು ಅವ್ರದ್ದು ಕೂಡ ಮೆಡಿಕಲ್ ಕಾಲೇಜ್ ಇದೆ. ಅವ್ರು ವರ್ಷ ಎಷ್ಟು ಬಡ ಮಕ್ಕಳಿಗೆ ಇವತ್ತು ಉಚಿತ ಮೆಡಿಕಲ್ ಸೀಟ್ ಕೊಟ್ಟಿದ್ದಾರೆ ಅನ್ನೋದು ಕೇಳ್ರಿ, ಇಂಜಿನಿಯರಿಂಗ್ ಸೀಟ್ ಕೊಟ್ಟಿದ್ದಾರೆ ಅಂತ ಕೇಳ್ರಿ, ಎಷ್ಟು ಬಡ ಮಕ್ಕಳಿಗೆ ಅವ್ರು ವಿದ್ಯಾಭ್ಯಾಸ ಉಚಿತವಾಗಿ ಮಾಡಿಸಿದಾರೆ ಅನ್ನೋದು ಕೇಳ್ರಿ. ನೀವು ಬಂದಾಗ ನಿಮ್ಮ ಊರಿಗೆ ಓಟ್ ಬರಕ್ಕೆ ಕೇಳ್ತಾರೆ. ಅದು ಮಾಡೋದು ದೂರ ಉಳಿತು ಅವ್ರ ವರ್ತನೆ. ಇವತ್ತು ನಾ ಯಾಕೆ HY ಮೇಟಿ ಅವ್ರಿಗೆ ಮುಗ್ದಂದೆ, ಅವ್ರು ಏನು ಕೆಲಸ ಆಗ್ಲಿಲ್ಲ ಅಂದ್ರೂ ಕೂಡ ಬಂದವ್ರಿಗೆ ಬರ್ರಿ ಕುಂದ್ರಿ ಕಾಕ ಮಾಮ ಅಂತ ಹೇಳಿ ಮಾತಾಡ್ತಿದ್ರು. ಆದ್ರೆ ಇವತ್ತ ಮೊನ್ನೆ ಒಂದೇನೋ ವಿಡಿಯೋ ಕೇಳಿದೆ, ನಮ್ಮ ಮೊಬೈಲ್ದಾಗ ಬಂದಿತ್ತು, ಬೂಟ್ಲೆ ಹೊಡಿತೀನಿ ಅದರಲ್ಲೇ ಹೊಡಿತೀನಿ ಇದನ್ನ ಹೊಡಿತು, BJP ಅವ್ರು ಜಗಳ ಆಡಕತ್ತ, ಇದೆಲ್ಲ ವೈರಲ್ ಆಗ. ಎಲ್ಲ ಒಬ್ರು ಶಾಸಕರು ಒಬ್ರು ದೊಡ್ಡ ಸಂಸ್ಥೆಯ ಅಧ್ಯಕ್ಷರು ಮಾತಾಡೋದಲ್ಲ ಇದು. ಅವ್ರ ಬಾಯಿಯಲ್ಲಿ ಎಂತ ಭಾಷೆ ಕೇಳಿದ್ರಿ ನೀವು, ಬಹುತೇಕ ಕೇಳಿರ್ಬೋದು. ಮೊಬೈಲ್ದಾಗ ಯಾವ ರೀತಿ ಮಾತಾಡ್ತಾರ ಅಂದ್ರೆ ಕಾರ್ಯಕರ್ತರದೇ ಬಾಳೆ ಹಿಂಗದ, ಇನ್ನು ಜನಸಾಮಾನ್ಯರದ್ದು ಹೆಂಗ ಅನ್ನೋದು ವಿಚಾರ ಮಾಡ್ರಿ. ಸೊ ಅದಕ್ಕೆ ಇವತ್ತು HY ಮೇಟಿ ಅವ್ರ ಹಂಗೆ ನಮ್ಮ ಉಮೇಶ್ ಮೇಟಿ ಅವ್ರು ಕೂಡ ಬಹಳ ಮುಗ್ಧರು. ನಾಳೆ ಬರೋ ದಿನಮಾನಗಳ ಯುವಕರು ಅವರ ಬಾಗಲಕೋಟೆಗೆ ಇನ್ನೂ ತಮ್ಮ ಏನು HY ಮೇಟಿ ಅವ್ರ ಕನಸುಗಳು ಇದ್ದು ಅಭಿವೃದ್ಧಿ ಕನಸುಗಳು ಅವನವರು ಮುಂದೆ ಒಯ್ದು ಅವನ್ನೆಲ್ಲ ಪೂರೈಕೆ ಮಾಡ್ತಾರಂತ ಹೇಳಿ ಇವತ್ತು ತಾವೆಲ್ಲರೂ 9ನೇ ತಾರೀಕಿಗೆ ಹಸ್ತದ ಗುರುತಕ್ಕೆ ತಾವೆಲ್ಲ ಮತ ಹಾಕಿ. ಯಾಕಂದ್ರೆ ಇನ್ನೊಂದು ಮುಖ್ಯವಾದದ್ದು, ಆಡಳಿತ ಪಕ್ಷ ಎಲ್ಲಿರ್ತೈತೋ ಅಲ್ಲಿ ಆ ಅಭ್ಯರ್ಥಿನ ತಾವು ಆರಿಸಿ ಕಳಿಸಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಈಗ ನೀವು ಉಮೇಶ್ ಮೇಟಿ ಅವ್ರನ್ನ ಆರಿಸಿ ಕಳಿಸಿದ್ರೆ ಅವ್ರು ನಾಳೆ ಹೋಗಿ ನಿಮ್ಮ ಪರವಾಗಿ ಅಲ್ಲಿ ಸದನದಲ್ಲಿ ಹೋರಾಟ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಕೈ ಹಿಡಿದು ನಿಮ್ಮ ಬಾಗಲಕೋಟೆಯ ಕೆಲಸವನ್ನ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದೇ ಬೇರೆ ವಿರೋಧ ಪಕ್ಷ ಇದ್ರೆ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ಅಲ್ಲಿ ಮುಖ ಇರಂಗಿಲ್ಲ, ಅವರು ಕೆಲಸ ಆಗುವುದಿಲ್ಲ. ಸೊ ಅದಕ್ಕೆ ಆಡಳಿತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಒಂದು ನಮ್ಮ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಅದಕ್ಕೆ ನಮ್ಮ ಉಮೇಶ್ ಮೇಟಿ ಅವರು ಕೂಡ ಬರುವ ದಿನಮಾನಗಳಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ಮಾದರಿ ಕ್ಷೇತ್ರ, ಒಂದು ಮಾದರಿ ಕ್ಷೇತ್ರ ಆಗುವುದರಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಹೇಳುತ್ತಾ, ಇವತ್ತು ನಮ್ಮ RB ತಿಮ್ಮಾಪುರ್ ಸಾಹೇಬರು ಕೂಡ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ಅವ್ರ ಜೊತೆಗೆ ಸೇರಿ ತಮ್ಮ ಏನು ಬೇಡಿಕೆ ಇದಾವೋ ಎಲ್ಲ ಪ್ರತಿಯೊಂದು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡುವಂತ ಕೆಲಸವನ್ನ ಮಾಡ್ತಾರಂತ ಹೇಳ್ತಾ, ಇವತ್ತು ಕಾಂಗ್ರೆಸ್ ಪಕ್ಷ ಈಗ ನೋಡಿದ್ದೀವಿ ಇವ್ರು BJP ಅವ್ರು ಎಷ್ಟು ಸುಳ್ಳು ಹೇಳ್ತಾರಂದ್ರೆ, ಇವತ್ತು ಇಂದಿರಾ ಗಾಂಧೀಜಿಯವ್ರು ಮಾಡಿದ್ದು, ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದು ಅದನ್ನು ಕೂಡ ಇವರು ನಾವೇ ಮಾಡೀವಿ ಅಂತ ಹೇಳಕತ್ತಾರ. ಈಗೆಲ್ಲ ಬರ್ಲಾಕತ್ತಾವ, ಈಗೆಲ್ಲ ಮೊಬೈಲ್ನಾಗೆಲ್ಲ ಟ್ರೋಲ್ ಆಗಾಕತ್ತಾವ. ಮೋದಿಜಿಯವ್ರು ಏನು ಹೇಳಿದ್ರು, ಗ್ಯಾಸ್ ಸಿಗಂಗಿಲ್ಲ ಅಂದ್ರೆ ಒಂದು ಬೋಗಾಣಿ ತಗೋರಿ, ಬೋಗಾಣಿಗೆ ಒಂದು ಪೈಪ್ ತೂತ್ ಹೊಡಿರಿ, ಹೊಡೆದು ಅದನ್ನ ಗಟ್ರನ್ಯಾಗ ಇಡ್ರಿ, ಆ ಗ್ಯಾಸ್ ತಗೊಂಡು ಚಹಾ ಮಾಡ್ರಿ ಅಂತ ಹೇಳಿ. ಹಿಂದಕ್ಕೊಮ್ಮೆ ಕೋವಿಡ್ ಬಂದಿತ್ತು, ಕೋವಿಡ್ನಾಗ ಏನು ಹೇಳಿದ್ರು ಮೋದಿಯವರು, ಯಾರಾದರೂ ದವಾಖಾನಿಗೆ ಹೋಗ್ರಿ ಔಷಧ ತಗೋರಿ ಅಂತ ಹೇಳ್ತಾರೆ, ಇವರು ತಾಟ್ ಬಡೀರಿ ಅಂತ ಹೇಳಿದ್ರಿಲ್ಲ. ಎಲ್ಲರೂ ತಾಟ್ ಬಡ್ದೇವಿಲ್ಲ, ನಾವು ತಾಟ್ ಬಡ್ದು ಎಷ್ಟು ಜೀವ ಕಳ್ಕೊಂಡಿವ್ ನಾವು. ಮತ್ತೆ ಅದೇ ರೀತಿ ಈಗ ಹೇಳಕತ್ತಾರೆ ಏನಂದ್ರೆ, ನಮ್ಗೆ ಸಿಲಿಂಡರ್ ಬೇಕ್ರಿ ಅಂತ ಕೇಳಿದ್ರೆ ಸಿಲಿಂಡರ್ ಸಿಗಂಗಿಲ್ಲ, ನೀವು ಒಂದು ಬೋಗಾಣಿಗೆ ಒಂದು ತೂತ್ ಹೊಡೋದಕ್ಕೊಂದು ಪೈಪ್ ಕುಣಿಸಿ ಅದನ್ನ ಗಟ್ರನಾಗ ಇಟ್ರೆ ಗ್ಯಾಸ್ ಬರ್ತದ. ಅಂದ್ರೆ ಒಂದು ಪ್ರಧಾನಮಂತ್ರಿಗಳು ಮಾತಾಡುವಂತ ಮಾತುಗಳು ಇವು. ಅವ್ರು ಏನ್ ಹೇಳ್ತಾರೋ ಬಹುತೇಕ ಈಗೆಲ್ಲ ಹೊರಬೀಳಾಕತ್ತಾವು. ಎಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಪ್ರಧಾನಮಂತ್ರಿಗಳು. ಯಾಕಪ್ಪ ಅಂದ್ರೆ ಅವ್ರಿಗೇನು ಬರುವುದಿಲ್ಲ, ಅವ್ರು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳಿಕೆ ಕೊಡ್ತಾರೆ. ಬಹುತೇಕ ಅವು ನಿಮ್ಮ ಇಲ್ಲಿ ಪತ್ರಕರ್ತರು ತಾವದಿರಿ ಎಲ್ಲ ಬಂದಿದ್ದೀರಿ, ಅವ್ರು ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ, ಈಗ ಮೊನ್ನೆ ಒಂದು ಉದಾಹರಣೆ ತಾವು ನೋಡಿದ್ರಿ. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ಒಂದು ಕಡೆ ಈ ಯುದ್ಧ ನಡೆದಾಗ ಇವೆಲ್ಲ ನಮ್ಮ ಆರ್ಮಿದವರು ಒಂದು ಮೀಟಿಂಗ್ ಮಾಡುವಾಗ ಅವ್ರು ಹೇಳಿದ್ರು, ಮಳೆ ಬರ್ತಾ ಇದೆ ಮತ್ತು ಮೋಡ್ ಇದೆ. ಮೋಡ್ ಅಂದ್ರೆ ಮೋಡ್ನ್ಯಾಗ ಯುದ್ಧ ಮಾಡೋದು ಹೆಂಗಂದ್ರೆ ಮೋದಿಯವ್ರು ಹೇಳಿದ್ರತ್ತ ವಿಚಾರ ಮಾಡಿ ತಾವು ನೋಡಿರ್ಬೋದು ಟ್ರೋಲ್ನಾಗ. ಮೋದಿಯವ್ರು ಏನು ಹೇಳಿದ್ರತ್ತ, ಇಲ್ಲ ಮೋಡ್ ಇರೋದ್ರಿಂದ ಮಳೆ ಬರೋದ್ರಿಂದ ಆ ರ್ಯಾಡರ್ನಾಗ ನಮ್ಮ ವಿಮಾನಗಳು ಕಾಣುವುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಶಾಣ್ಯರು ಇವ್ರು. ಮತ್ತೆ ಇನ್ನೊಂದು ಹೇಳಿದ್ರು, 15 ಲಕ್ಷ ರೂಪಾಯಿ ಯಾಕಂದ್ರೆ ಅವ್ರು ಎಲ್ಲ ಈಗ ಮೀಡಿಯಾದವರೆಲ್ಲ ಈಗೆಲ್ಲ ಬರಾಕತ್ತಾವ, ಹೊರಗೆ ಬರಾಕತ್ತಾವ. ಅದನ್ನ ಈಗ ಅವ್ರು ಮೋದಿಯವ್ರು ಎಷ್ಟು ಶಾಣೆ ಅದಾರ ಅನ್ನೋದು ಈಗ ಇಷ್ಟು ದಿನ ಮುಚ್ಚಿಡ್ತಿದ್ರು, ಎಲ್ಲ ಖರೀದಿ ಮಾಡ್ತಿದ್ರು. ಅವ್ರು ಮೀಡಿಯಾದವ್ರು ಈಗೆಲ್ಲ ಬಿಡಾಕತ್ತಾರ. ಈಗ ಅವ್ರದ್ದೆ ಎಲ್ಲ ಬಂಡವಾಳ ಗುರುತಾಗತ್ತೈತಿ. ನೀವು ನೋಡಿರಲ್ಲ ಈಗ ಅವ್ರದ್ದೆ ಬೋಗಾಣಿದು. ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಕೆಲಸ ಕಾರ್ಯಗಳು
ಮೋದಿಜಿಯವ್ರು ಬಹಳಷ್ಟು ಆಶ್ವಾಸನೆ ಕೊಟ್ಟಿದ್ರು. ನಾವು ಆರಿಸಿ ಬಂದ 100 ದಿನದಾಗ ನಾವೆಲ್ಲ ರೊಕ್ಕ ಏನದ ಕಪ್ ಹೊಣ ವಿದೇಶದಾಗ ಏನು ಕಪ್ ಹೊಣ ಅದ ಎಲ್ಲ ತಂದು ನಿಮ್ಮ ಕಿಶೆದಾಗ ಹಾಕ್ಬಿಡ್ತೀವಿ. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ಬಿಡ್ತದೆ. 15 ಲಕ್ಷ ಅಲ್ಲ, 15 ಪೈಸೆನೂ ಕೂಡ ನಿಮ್ಮ ಅಕೌಂಟಿಗೆ ಹಾಕ್ಲಿಲ್ಲ. ಇಂಥವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ ಇವತ್ತು. ಅವ್ರ ಕೆಲಸ ಏನಪ್ಪಾ ಅಂದ್ರೆ ಇಲೆಕ್ಷನ್ ಬರೋಣ, ಒಂದೆಲ್ಲೋ ಒಂದು ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿ ಜಗಳ ಹಚ್ಚುದು, ಅದೊಂದೆಲ್ಲೋ ಬಾಂಬ್ ಹಾಕಿ ಅನ್ನೋದು ಸುಮ್ಮನೆ ತಾವು ಅದು ಮಾಡಿದ್ದೆಲ್ಲ ಆರ್ಮಿ ಅವರು, ನಮ್ಮ ದೇಶದ ನಾವು ಹೆಮ್ಮೆ ಪಡುವಂತ ನಮ್ಮ ಆರ್ಮಿ ಏರ್ಫೋರ್ಸ್ದವ್ರು. ಆದ್ರೆ ಇದು ತಾವು ಕ್ರೆಡಿಟ್ ತಗೊಂಡು ಇದನ್ನ ನಾವು ಮಾಡಿದ್ವಿ ಅನ್ನೋ ಬಿಂಬಿಸುತ್ತಾ ಈಗ ಅದೇ ನೋಡಿದ್ರಿ. ಈಗ ಮೊನ್ನೆ ಒಂದು ಯಾವುದೋ ಸಿನಿಮಾ ಬಂದೈತೆ, ದುರಂಧರ್ ಸಿನಿಮಾ. ಅದರಲ್ಲಿ ಆ ಸಿನಿಮಾದಾಗ ಏನಾಗಿ ಆದು ಹೋದ ಘಟನೆಗಳೆಲ್ಲ ಇಂದಿರಾ ಗಾಂಧೀಜಿಯವರು ಇದ್ದಾಗ ಮತ್ತು ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಆದಂತ ಘಟನೆಗಳು. ಆದ್ರೆ ಇವ್ರು ಯಾವ ರೀತಿ ಅದನ್ನ ಹೇಳ್ತಾರಂದ್ರೆ, ಈಗ ನಾವೇ ಮಾಡಿವ, ಈಗ ಚಾಯ್ ಬನಾನೆ ವಾಲ ಕರ್ದಿಯಾ ಅಂತ ಹೇಳ್ತಾರೆ. ಅಂದ್ರೆ ಮಳ್ಳು ಮಾಡುವಂತ ಕೆಲಸ ಇವರು, ಜನರನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರೋದು. ಈಗ ನಿಮಗೂ ಎಲ್ಲ ಗುರುತಾಗೈತಿ. ಅದಕ್ಕೆ ತಾವೆಲ್ಲ ಇನ್ನೂ 9ನೇ ತಾರೀಕಿಗೆ ಹಸ್ತದ ಗುರುತಕ್ಕೆ ಉಮೇಶ್ ಮೇಟಿ ಅವ್ರಿಗೆ ತಾವೇನು ಅಲ್ಲಿ ಬಟನ್ ಒತ್ತುದ್ರ ಮೂಲಕ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು. ಮತ್ತೆ ನಮ್ಮ ರಾಜ್ಯದ ಬಿಜೆಪಿ ಅವ್ರು ಏನ್ ಹೇಳ್ತಾರಂದ್ರೆ ಅವರಲ್ಲೇ ಸುದ್ದಿಲ್ಲ, ಅವ್ರು ಇಲ್ಲಿ ಬಂದು ಹೇಳ್ತಾರೆ. ಅವ್ರು ಹೆಂಗದಾರ ಅವ್ರವ್ರೊಳಗೆ ನೋಡಿರಿ. ನಮ್ಮ ಬಿಜಾಪುರ ಒಬ್ರು ಅದಾರ MLA ಅವರು, ಯತ್ನಾಳ್ ಅವ್ರು ಕೇಳ್ರಿ, ಎಲ್ಲರೂ ಹೇಳ್ತಾರೆ. ಇವ್ರು ವಿಜೇಂದ್ರ ಅವ್ರ ಬಗ್ಗೆ ಹೇಳ್ತಾರ, ಬಿಜೆಪಿ ಅವ್ರ ಬಗ್ಗೆ ಹೇಳ್ತಾರ, ಇವ್ರು ಅವ್ರ ಬಗ್ಗೆ ಹೇಳ್ತಾರ, ಇವ್ರ ಬಗ್ಗೆ ಹೇಳ್ತಾರ. ಬರ್ತಾರ ಅವರು ನಿಮ್ಮ ಊರಿಗೆ ಬಂದು ಭಾಷಣ ಮಾಡ್ತಾರ. ಆದ್ರೆ ಅವ್ರು ಹೇಳ್ತಾರ, ಏನ್ ಹೇಳ್ತಾರಂದ್ರೆ ಅತಿ ಭ್ರಷ್ಟರು ಬಿಜೆಪಿ ಅವ್ರು ಅಂತ ಹೇಳಿ ಯತ್ನಾಳ್ ಅವ್ರು ಇವ್ರಿಗೆ ಸಾಕಷ್ಟು ಕಡೆ ಹೇಳ್ಯಾರ. ಯಡಿಯೂರಪ್ಪರನ್ನು ಫೇಕ್ ಸಹಿ ಮಾಡಿದಾರ ವಿಜೇಂದ್ರ ಅಂತ ಹೇಳಿದಾರೆ. ಎಷ್ಟೋ ದುಡ್ಡನ್ನು ಎತ್ತು ಹಾಕಿದಾರೆ ಅಂತೇಳಿ ಅವರು ತಮ್ಮ ಪಕ್ಷದವರು ಕಾಂಗ್ರೆಸ್ನವ್ರು ಹೇಳುದು ಬೇಡ. ಬಿಜೆಪಿ ಅವರು ಒಂದು ಸಚಿವರಿದ್ದಂಥವ್ರು, ಮಾಜಿ ಕೇಂದ್ರ ಸಚಿವರು, ಅವ್ರ ಬಾಯಿಲಿಂದ ತಾವು ಕೇಳ್ರಿ, ಅವ್ರು ಹೇಳ್ತಾರೆ. ಅದಕ್ಕೆ ತಾವೆಲ್ಲ ಬರುವಂತ 9ನೇ ತಾರೀಕಿಗೆ ನಮ್ಮ ಉಮೇಶ್ ಮೇಟಿ ಅವರಿಗೆ ಹಸ್ತದ ಗುರುತಕ್ಕ ಮತವನ್ನು ಕೊಟ್ಟು ಅತಿ ಹೆಚ್ಚು ಮತಗಳಿಂದ ತಾವು ಆರಿಸಿ ಕಳಿಸ್ತೀರಿ ಅಂತೇಳಿ ಆಶೀರ್ವಾದ ಮಾಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡುತ್ತಾನೆ. ಒಂದೆರಡು ಮಾತು ಮುಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.